ಅನೇಕ ಕ್ರೈಸ್ತರಿಗೆ ಇರುವಂತಹ ಒಂದು ಪ್ರಶ್ನೆ, ಪ್ರಕಟಣೆ 11ನೇ ಅಧ್ಯಾಯದಲ್ಲಿ ಉಲ್ಲೇಖಿಸಿರುವ ದೇವರ ಇಬ್ಬರು ಸಾಕ್ಷಿಗಳು ಯಾರು ಎಂಬುದಾಗಿ. ಇವರು ಎಲಿಯಾ ಮತ್ತು ಮೋಶೆನ, ಅಥವಾ ಎಲಿಯಾ ಮತ್ತು ಹನೋಕನ, ಅಥವಾ ಇವರು ವ್ಯಕ್ತಿಗಳಲ್ಲದೆ ಎರಡು ಸಭೆಗಳ ಪ್ರತಿನಿಧಿಗಳ? ಹಾಗಾದ್ರೆ ಯಹೂದಿ ಸಭೆ ಮತ್ತು ಅನ್ಯ ಜನಾಂಗದ ಕ್ರೈಸ್ತ ಸಭೆಯ? ಹೀಗೆ ಹಲವು ವ್ಯಾಖ್ಯಾನಗಳನ್ನ ನೀಡ್ತಾರೆ. ಯಾರಪ್ಪ ನಿಜವಾಗಿ ಇಬ್ರು ಸಾಕ್ಷಿಗಳು ಅಂತ ತುಂಬಾ ಜನ ಕೇಳ್ತಾನೆ ಇದ್ದೀರಾ. ಆದ್ದರಿಂದ ಈ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ಮತ್ತೆ ಸ್ಪಷ್ಟವಾಗಿ ನೋಡೋಣ. ನಿಜ ಹೇಳ್ಬೇಕಂದ್ರೆ ಬೈಬಲ್ನಲ್ಲಿ ಪ್ರಕಟಣೆ ಪುಸ್ತಕ ಯಾವಾಗ್ಲೂ ಓದೋಕೆ ಮತ್ತೆ ಅರ್ಥ ಮಾಡಲಿಕ್ಕೆ ಸ್ವಲ್ಪ ಕಷ್ಟಕರವಾಗಿ ಇರ್ತದೆ. ಆದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಇವತ್ತು ಹೆಚ್ಚಿನ ಗೊಂದಲವನ್ನು ಉಂಟು ಮಾಡಿರುವಂತಹ ವಿಷಯಗಳಲ್ಲಿ ಒಂದೇ ಈ ಮಹಾ ಸಂಕಟದ ಸಮಯದಲ್ಲಿ ಈ ಸೇವೆ ಮಾಡ್ಲಿಕ್ಕಾಗಿ ಬರುವಂತ ದೇವರ ಇಬ್ಬರು ಸಾಕ್ಷಿಗಳು ಯಾರು ಎಂಬುದು. ಪ್ರಕಟಣೆ 11:3-4 ಇದಲ್ಲದೆ ನನ್ನ ಇಬ್ಬರು ಸಾಕ್ಷಿಗಳು ಗೋಣಿ ತಟ್ಟುಗಳನ್ನು ಹೊದ್ದುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು. ಭೂಲೋಕದ ಒಡೆಯನ ಮುಂದೆ ನಿಂತಿರುವ 2 ಎಣ್ಣೆಯ ಮರಗಳು, 2 ದೀಪಸ್ತಂಭಗಳು ಇವರೇ ಎಂದು ಯೋಹಾನನಿಗೆ ತಿಳಿಸಲಾಯಿತು. ಈ ಇಬ್ಬರು ಸಾಕ್ಷಿಗಳನ್ನು ವೈಯಕ್ತಿಕ ವ್ಯಕ್ತಿಗಳನ್ನು ಪರಿಗಣಿಸುವಂತಹ ವೇದ ಸಂಶೋಧಕರಲ್ಲಿ ಒಂದು ಗುಂಪು ಈ ಇಬ್ಬರು ಸಾಕ್ಷಿಗಳು ಎಲಿಯಾ ಮತ್ತೆ ಮೋಶೆನೆ ಅಂತ ಹೇಳ್ತಾರೆ. ಆದ್ರೆ ಇತರ ವೇದ ಸಂಶೋಧಕರು ಎಲಿಯಾ ಮತ್ತೆ ಹನೋಕ ಸಂಕಟದ ಕಾಲದ ದೇವರ ಸಾಕ್ಷಿಗಳು ಅಂತ ಭಾವಿಸ್ತಾರೆ. ಕೆಲವು ವೇದ ಸಂಶೋಧಕರು ಈ ಇಬ್ಬರು ಸಾಕ್ಷಿಗಳನ್ನು ವೈಯಕ್ತಿಕ ವ್ಯಕ್ತಿಗಳು ಅಂತ ಪರಿಗಣಿಸೋದೇ ಇಲ್ಲ. ಇಬ್ಬರು ಸಾಕ್ಷಿಗಳು ಸಭೆಯನ್ನ ಪ್ರತಿನಿಧಿಸ್ತಾರೆ ಅಂತ ಭಾವಿಸ್ತಾರೆ. ಕೆಲವರು ಇಬ್ಬರು ಸಾಕ್ಷಿಗಳು ಸಭೆಯ ಯಾಜಕತ್ವ ಕಾರ್ಯ, ಇನ್ನು ಕೆಲವು ಸಭೆಯಲ್ಲಿರುವಂತಹ ಪ್ರವಾದನ ಸೇವೆಯಲ್ಲಿರುವವರನ್ನು ಸೂಚಿಸ್ತದೆ ಅಂತ ಹೇಳ್ತಾರೆ. ಮತ್ತೆ ಇನ್ನು ಕೆಲವೊಬ್ರು ಸಭೆಯ ರಕ್ತ ಸಾಕ್ಷಿಗಳನ್ನು ಸೂಚಿಸ್ತದೆ ಅಂತಾಗಿ ಹೇಳ್ತಾರೆ. ಇದ್ರ ಜೊತೆಗೆ ಕೆಲವರು ಈ ಇಬ್ಬರು ಸಾಕ್ಷಿಗಳು ಸಭೆಯಲ್ಲಿರುವಂತಹ ಯಹೂದ್ಯರು ಮತ್ತು ಅನ್ಯ ಜನಾಂಗ ಅಂತ ಭಾವಿಸ್ತಾರೆ. ಹೀಗೆ ಈ ಇಬ್ಬರು ಸಾಕ್ಷಿಗಳ ಬಗ್ಗೆ ಹಲವು ವಿಧವಾದಂತ ವಿವರಣೆಗಳು ಮತ್ತು ಗೊಂದಲಗಳಿದೆ. ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯ ಏನಂದ್ರೆ, ಪ್ರಕಟಣೆ 11ನೇ ಅಧ್ಯಾಯದಲ್ಲಿ ಈ ಇಬ್ಬರು ಸಾಕ್ಷಿಗಳನ್ನು ಸಂಕಟದ ಸಮಯದಲ್ಲಿ ಸೇವೆ ಮಾಡುವ ಇಬ್ಬರು ವ್ಯಕ್ತಿಗಳನ್ನಾಗಿ ಚಿತ್ರಿಸಲಾಗಿದೆ. ಆದ್ದರಿಂದ ಈ ಇಬ್ಬರು ವ್ಯಕ್ತಿಗಳನ್ನು ಯಹೂದ್ಯರು ಇಲ್ಲವೇ ಅನ್ಯ ಜನಾಂಗದ ಸಭೆಯ ಸಾಂಕೇತಿಕ ರೂಪವಾಗಿ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಕಟಣೆ 11ನೇ ಅಧ್ಯಾಯ 7, 8 ಮತ್ತೆ 11ನೇ ವಚನವನ್ನು ಓದಿದಾಗ, ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ಅಧೋಲೋಕದಿಂದ ಬರುವ ಮೃಗವು ಇವರ ಮೇಲೆ ಯುದ್ಧ ಮಾಡಿ ಇವರನ್ನು ಜಯಿಸಿ ಕೊಲ್ಲುವುದು. ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು. ಆ ಪಟ್ಟಣಕ್ಕೆ ಗೂಢೋರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಇವರ ಒಡೆಯನು ಸಹ ಅಲ್ಲಿಯೇ ಶಿಲುಬೆಗೆ ಹಾಕಲ್ಪಟ್ಟನು. 3 ದಿನಗಳಾದ ಮೇಲೆ ದೇವರಿಂದ ಜೀವಾತ್ಮ ಬಂದು ಆ ಶವಗಳಲ್ಲಿ ಹೋಗಲು ಅವು ಕಾಲೂರಿ ನಿಂತವು. ಅವರನ್ನು ನೋಡಿದವರಿಗೆ ಮಹಾ ಭಯವು ಹಿಡಿಯಿತು. ಆಮೇಲೆ ಅವರಿಗೆ, ಇಲ್ಲಿ ಮೇಲಕ್ಕೆ ಬನ್ನಿರಿ ಎಂದು ಆಕಾಶದ ಮಹಾವಾಣಿಯು ಹೇಳಿತು. ಅದನ್ನು ಅವರು ಕೇಳಿ ಮೇಘದಲ್ಲಿ ಪರಲೋಕಕ್ಕೆ ಏರಿ ಹೋದರು. ಅವರ ಶತ್ರುಗಳು ಅವರನ್ನು ನೋಡುತ್ತಾ ಇದ್ದರು. ಆದ್ದರಿಂದ ಈ ಇಬ್ಬರು ಸಾಕ್ಷಿಗಳು ಸತ್ತು ಮತ್ತೆ ಜೀವಂತವಾಗೋದ್ರಿಂದ ಇವರಿಬ್ಬರು ನಿಜವಾದ ಇಬ್ಬರ ಮನುಷ್ಯರು ಎಂಬುದನ್ನು ಈ ವಚನಗಳು ನಮಗೆ ದೃಢಪಡಿಸ್ತವೆ. ಹಾಗಾದ್ರೆ ಈ ಇಬ್ಬರು ವ್ಯಕ್ತಿಗಳು ಯಾರೆಂಬುದನ್ನು ಈಗ ನೋಡೋಣ. ಮೊದಲು ಬರುವವರು ಎಲಿಯಾ ಎಂಬುದರ ಬಗ್ಗೆ ನೋಡೋಣ. ಈ ಇಬ್ಬರು ಸಾಕ್ಷಿಗಳಲ್ಲಿ ಒಬ್ಬರಾಗಿ ಎಲಿಯಾ ಬರ್ತಾರೆ ಎಂಬುದಾಗಿ ತುಂಬಾ ಕ್ರೈಸ್ತರು ಮತ್ತೆ ವೇದ ಸಂಶೋಧಕರು ನಂಬ್ತಾರೆ. ಇದಕ್ಕೆ ಕಾರಣ ಹಳೆ ಒಡಂಬಡಿಕೆಯ ಕೊನೆಯ ಪ್ರವಾದನೆ ಇದನ್ನು ಮುಂಚೆನೆ ಹೇಳಿತ್ತು. ಕರ್ತನ ದೊಡ್ಡ ಮತ್ತು ಭಯಂಕರವಾದಂತಹ ದಿನ ಬರುವುದಕ್ಕೆ ಮೊದಲು ನಾನು ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳುಹಿಸುತ್ತೇನೆ ಎಂಬ ಪ್ರವಾದನೆಯು ಮಲಾಕಿ 4:5 ಉಲ್ಲೇಖಿಸಲಾಗಿದೆ. ಆದ್ದರಿಂದ ಕರ್ತನ ದಿನವು ಬರುವ ಮೊದಲು ಎಲಿಯನು ಬರ್ತಾನೆ ಎಂಬುದು ಸ್ಪಷ್ಟವಾಗಿದೆ. ಕೆಲವು ಕ್ರೈಸ್ತರು ಈ ಎಲಿಯನ ಬರಣದ ಕುರಿತಾದಂತಹ ಪ್ರವಾದನೆಯು ಸ್ನಾನಿಕನಾದ ಯೋಹಾನನಲ್ಲೇ ನೆರವೇರ್ತಲ್ವಾ ಅಂತ ಕೇಳ್ತಾರೆ. ಆದ್ದರಿಂದ ಈ ಇಬ್ಬರು ಸಾಕ್ಷಿಗಳಲ್ಲಿ ಒಬ್ಬರಾಗಿ ಎಲಿಯಾ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ವಾದಿಸ್ತಾರೆ. ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನ ಬಗ್ಗೆ ಹೇಳಿದಾಗ ಎಲಿಯನು ಬಂದಾಗಿದೆ ಅಂತ ಹೇಳಿದ್ದು ನಿಜ. ಆದ್ರೆ ಮಲಾಕಿಯ ಪ್ರವಾದನೆಯು ಸ್ನಾನಿಕನಾದ ಯೋಹಾನನ ಜೀವನದಲ್ಲಿ ಒಂದು ಭಾಗ ಮಾತ್ರ ನೆರವೇರಿತು. ಅದಕ್ಕಾಗಿ ಯೋಹಾನನ ಜನನದ ಬಗ್ಗೆ ದೇವದೂತನು ಅವನ ತಂದೆಗೆ ತಿಳಿಸಿದಾಗ ಅವನು ಎಲಿಯನ ಆತ್ಮ ಮತ್ತು ಬಲದೊಂದಿಗೆ ಆತನ ಮುಂದೆ ನಡೆಯುವನೆಂಬುದಾಗಿ ತಿಳಿಸ್ತಾನೆ. ನಿಜವಾಗಿಯೂ ಸ್ನಾನಿಕನಾದ ಯೋಹಾನನು ಎಲಿಯನ ಆತ್ಮ ಮತ್ತು ಬಲವನ್ನು ಹೊಂದಿದ್ದನೇ ಹೊರತು ಅವನೇ ನಿಜವಾದಂತ ಎಲಿಯನಾಗಿರ್ಲಿಲ್ಲ. ಅದಕ್ಕಾಗಿನೇ ಸ್ನಾನಿಕನಾದ ಯೋಹಾನನೇ ಸಾಕ್ಷಾತ್
ನಾನು ಎಲಿಯನಲ್ಲ ಅಂತ ಹೇಳಿರೋದನ್ನ ಯೋಹಾನ 1:21 ವಾಕ್ಯದಲ್ಲಿ ನಾವು ನೋಡಬಹುದು. ಯೇಸು ಕ್ರಿಸ್ತನು ಈ ಸ್ನಾನಿಕನಾದ ಯೋಹಾನನು ಬರಬೇಕಾದ ಎಲಿಯ ಅಂತ ಉಲ್ಲೇಖಿಸಿದಾಗ ಎಲಿಯನು ಮತ್ತೆ ಹಿಂದಿರುಗಿದ್ದಾನೆ ಎಂಬ ಅರ್ಥದಲ್ಲಿ ಅಲ್ಲ, ಬದಲಾಗಿ ಕರ್ತನ ದಿನಕ್ಕೆ ಮುಂಚೆ ಎಲಿಯನು ಮಾಡಬೇಕಾಗಿರುವಂತಹ ಕಾರ್ಯವನ್ನು ಯೋಹಾನನು ಮಾಡಿದ್ದಾನೆ ಎಂಬುದನ್ನು ಸೂಚಿಸ್ತಾರೆ. ಇದಲ್ಲದೆ ಹಳೆ ಒಡಂಬಡಿಕೆಯ ಪ್ರವಾದನೆಗಳಲ್ಲಿ ಕರ್ತನ ದಿನವು ನಿರ್ದಿಷ್ಟ ದಿನದಲ್ಲಿ ಬರುವುದಾಗಿ ಮುಂಚಿತವಾಗಿ ತಿಳಿಸಲಾಗಿದ್ದರೂ ಅದರ ನೆರವೇರಿಕೆಯಲ್ಲಿ 2 ಅಂಶಗಳು ಒಳಗೊಂಡಿದೆ. ಅಂದ್ರೆ ಕರ್ತನ ದಿನ ಅಂತಂದ್ರೆ ಒಂದು ರಕ್ಷಣೆ ದಿನ ಮತ್ತು ಇನ್ನೊಂದು ದೇವರ ಉಗ್ರ ಕೋಪದ ದಿನ ಎಂಬುದಾಗಿ 2 ಅಂಶಗಳು ಒಳಗೊಂಡಿದೆ. ಈ 2 ಅಂಶಗಳು ಯೇಸು ಕ್ರಿಸ್ತನ 2 ಬರೋಣಗಳಲ್ಲಿ ನೆರವೇರ್ತದೆ. ಮೊದಲನೇದಾಗಿ ಯೇಸು ಕ್ರಿಸ್ತನ ಮೊದಲನೇ ಬರೋಣದಲ್ಲಿ ಕರ್ತನ ರಕ್ಷಣೆಯ ದಿನವು ನೆರವೇರ್ತು. ಆದ್ರೆ ಎರಡನೆಯ ಆತನ ಕೋಪದ ದಿನವು ಯೇಸುವಿನ 2ನೇ ಬರೋಣದ ಸಮಯದಲ್ಲಿ ಮಾತ್ರ ಬರ್ತದೆ. ಅದಕ್ಕಾಗಿಯೇ ಯೇಸು ನಜರೇತ್ ಎಂಬ ಊರಿನ ಸಭಾಮಂದಿರದಲ್ಲಿ ಯೆಶಾಯನ ಪ್ರವಾದನೆಯನ್ನು ಓದಿ ಈ ಶಾಸ್ತ್ರವು ಇಂದು ನೆರವೇರಿದೆ ಎಂಬುದಾಗಿ ಹೇಳಿದಾಗ ಯೇಸು ತಾನು ಓದಿದಂತ ಅಧ್ಯಾಯವನ್ನು ಪೂರ್ತಿಯಾಗಿ ಓದದೆ ಮಧ್ಯದಲ್ಲೇ ನಿಲ್ಲಿಸ್ತಾರೆ. ಆತನು ಓದಿದ ಭಾಗವು ಕರ್ತನ ದಿನದ 2 ಅಂಶಗಳನ್ನು ಒಳಗೊಂಡಿದೆ. ತನ್ನ ಮೊದಲನೇ ಬರೋಣದಲ್ಲಿ ಕರ್ತನ ರಕ್ಷಣೆ ದಿನವನ್ನು ಅಂದರೆ ಲೂಕ 4:19 ಪ್ರಕಾರ ಕರ್ತನ ಅನುಗ್ರಹದ ವರ್ಷವು ಬಂದಿರುವುದನ್ನು ಯೇಸು ಸ್ವಾಮಿ ಅಲ್ಲಿ ತಿಳಿಸ್ತಾರೆ. ಅದೇ ಸಮಯದಲ್ಲಿ ಕರ್ತನ ದಿನದ ಮುಂದಿನ ಭಾಗವಾದಂತಹ ಆತನ ಉಗ್ರ ಕೋಪದ ದಿನದ ಕುರಿತು ಇನ್ನೂ ಅದು ಬಂದಿಲ್ಲದೆ ಇದ್ದುದರ ಕಾರಣವಾಗಿ ಯೇಸು ಕ್ರಿಸ್ತನು ಆ ಪ್ರವಾದನೆಯನ್ನು ಓದಿರಲಿಲ್ಲ. ಆದ್ದರಿಂದ ಎಲಿಯನ ಬರೋಣದ ಬಗ್ಗೆ ಮಲಾಕಿಯನ ಮುನ್ಸೂಚನೆಯು ಯೇಸುವಿನ ಈ 2 ಬರೋಣಗಳಲ್ಲಿಯೂ ನೆರವೇರುವುದು ಪ್ರವಾದನೆಯಾಗಿದೆ. ಯೇಸುವಿನ ಮೊದಲನೇ ಬರೋಣದಲ್ಲಿ ಸ್ನಾನಿಕನಾದ ಯೋಹಾನನ 1 ಭಾಗ ನೆರವೇರದಂತ ಈ ಪ್ರವಾದನೆಯು ಯೇಸುವಿನ 2ನೇ ಬರೋಣದಲ್ಲಿ ಪೂರ್ತಿಯಾಗಿ ಎಲಿಯನೇ ಬರೋದ್ರಿಂದ ಇದು ನೆರವೇರುತ್ತೆ. ಈ ಸ್ನಾನಿಕನಾದ ಯೋಹಾನನು ಎಲಿಯನ ಆತ್ಮ ಮತ್ತು ಬಲವನ್ನು ಹೊಂದಿದ್ರೂ ಕೂಡ ಎಲಿಯನಂತೆ ಕಾರ್ಯವನ್ನು ನಿರ್ವಹಿಸಲಿಲ್ಲ. ಎಲಿಯನು ಅನೇಕ ಅದ್ಭುತಗಳನ್ನು ಮಾಡಿದ್ರು, ಆದ್ರೆ ಯೋಹಾನ ಒಂದು ಅದ್ಭುತವನ್ನು ಮಾಡಲಿಲ್ಲ. ಅದಲ್ಲದೆ ಪ್ರಕಟಣೆಯಲ್ಲಿರುವಂತಹ 2 ಸಾಕ್ಷಿಗಳ ಕಾರ್ಯಗಳಲ್ಲಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಎಲಿಯನ್ ಮಾಡಿದಂತ ರೀತಿಯಲ್ಲೇ ಅದ್ಭುತಗಳು, ಅಂದ್ರೆ ಮಳೆ ನಿಲ್ಲಿಸೋದಾಗಿರ್ಲಿ ಇಲ್ಲ ಬೆಂಕಿಯನ್ನು ತರುವುದಾಗಿರ್ಲಿ, ಈ ರೀತಿಯನ್ನ ಕಾರ್ಯಗಳನ್ನು ಮಾಡುವವರು ಬರ್ತಾರೆ. ಇವರಲ್ಲಿ ಒಬ್ಬರು ಎಲಿಯನೇ ಎಂಬುದು ನಮಗೆ ದೃಢಪಡಿಸುತ್ತೆ ಅಲ್ವಾ? ಆದ್ದರಿಂದ ಈ 2 ಸಾಕ್ಷಿಗಳಲ್ಲಿ ಒಬ್ಬರು ಎಲಿಯನೇ ಎಂಬುದಾಗಿ 90% ಕ್ರೈಸ್ತರು ಮತ್ತು ವೇದ ಸಂಶೋಧಕರು ಒಪ್ಕೊಳ್ತಾರೆ. ಆದ್ರೆ ಇಲ್ಲಿ ಮುಖ್ಯವಾದಂತ ಚರ್ಚೆನೆ ಈ 2ನೇ ವ್ಯಕ್ತಿ ಬಗ್ಗೆನೆ. ಕೆಲವರು ಮೋಶೆ ಅಂತ ಹೇಳ್ತಾರೆ, ಇನ್ನು ಕೆಲವೊಬ್ರು ಹನೋಕ ಅಂತ ವಾದಿಸ್ತಾರೆ. ಯಾರಪ್ಪ 2ನೇ ವ್ಯಕ್ತಿ ಅಂತ ನಾವು ನೋಡೋದಾದ್ರೆ ಈ 2 ಸಾಕ್ಷಿಗಳಲ್ಲಿ ಒಬ್ಬರು ಮೋಶೆ ಅಂತ ನಂಬಲಾಗಿದೆ. ಇದಕ್ಕೆ ಮುಖ್ಯವಾದಂತ ಕಾರಣ ಏನಂದ್ರೆ ಈ 2 ಸಾಕ್ಷಿಗಳು ಮಾಡುವಂತಹ ಅದ್ಭುತಗಳು, ನೀರನ್ನು ರಕ್ತವನ್ನಾಗಿ ಮಾಡುವುದು, ವ್ಯಾಧಿಗಳನ್ನು ತರುವುದು, ಇದೆಲ್ಲಾನು ಹಳೆ ಒಡಂಬಡಿಕೆ ಕಾಲದಲ್ಲಿ ಮೋಶೆಯು ಮಾಡಿದಂತ ಅದ್ಭುತಗಳಾಗಿದೆ. ಬಹುಶಃ ಕೆಲವೊಬ್ರು ಕೇಳ್ಬಹುದು, ಈ ಅದ್ಭುತ ಕಾರ್ಯಗಳನ್ನು ಆಧರಿಸಿ ಹಳೆ ಒಡಂಬಡಿಕೆಯಲ್ಲಿ ಯಾರು ಈ ಅದ್ಭುತಗಳನ್ನು ಮಾಡಿದಾರೋ ಅವರೇ ಬರ್ತಾರೆ ಅಂತ ಹೇಗೆ ಭಾವಿಸೋದು ಸರಿ? ದೇವರ ಶಕ್ತಿಯನ್ನು ಪಡ್ಕೊಂಡು ಬೇರೆಯವರು ಕೂಡ ಇದನ್ನು ಮಾಡಬಹುದಲ್ವಾ ಅಂತ ಪ್ರಶ್ನೆಗಳು ಹೇಳ್ಬಹುದು. ಆದ್ರೆ ಈ ಸ್ಥಾನದಲ್ಲಿ ನಾವು ಗಮನಿಸಬೇಕಾದಂತ ಮುಖ್ಯ ಅಂಶ ಏನಂದ್ರೆ ಈ 2 ಸಾಕ್ಷಿಗಳ ಸೇವೆ ಕೂಡ ಇಸ್ರೇಲ್ ಜನರಿಗಾಗಿ ಎಂಬುದನ್ನು ಪ್ರಕಟಣೆ 11:8 ಮೂಲಕ ನಾವು ತಿಳ್ಕೊಳ್ಬಹುದು. ಆದ್ದರಿಂದ ಇಸ್ರೇಲ್ ಜನರಿಂದ ಪ್ರಮುಖರೆಂದು ಪರಿಗಣಿಸಲ್ಪಟ್ಟವರೇ ಅವರ ಬಳಿಗೆ ಕಳುಹಿಸಲ್ಪಡುವುದು ಸಾಧ್ಯ ಅಲ್ವಾ? ಯಹೂದ್ಯ ಸಂಪ್ರದಾಯದ ಪ್ರಕಾರ ಮೋಶೆ ಮತ್ತೆ ಎಲಿಯಾ ಇವರಿಬ್ಬರನ್ನು ಕೂಡ ಹಳೆ ಒಡಂಬಡಿಕೆಯಲ್ಲಿ ಪ್ರತಿನಿಧಿಗಳಂತ ಪರಿಗಣಿಸಲಾಗಿದೆ. ಆದ್ದರಿಂದ ದೇವರು ಇವರನ್ನೇ ತನ್ನ ವಾಕ್ಯವನ್ನು ತಿಳಿಸ್ಲಿಕ್ಕಾಗಿ ಯಹೂದ್ಯರ ಬಳಿಗೆ ಕಳುಹಿಸ್ತಾನೆ. ಇದಲ್ಲದೆ ಯೇಸು ಸ್ವಾಮಿ ಅಂದು ಬೆಟ್ಟದ ಮೇಲೆ ರೂಪಾಂತರಗೊಂಡಂತ ಸಮಯದಲ್ಲಿ ಮೋಶೆ ಮತ್ತೆ ಎಲಿಯನೇ ಯೇಸುವಿನ ಜೊತೆಯಲ್ಲಿ ಇದ್ರು ಎಂಬುದಾಗಿ ನಾವು ನೋಡ್ತೇವಲ್ವಾ? ಆದ್ದರಿಂದ ಮಹಾಸಂಕಟದ ಸಮಯದಲ್ಲಿ ಕೂಡ ದೇವರ 2 ಸಾಕ್ಷಿಗಳು ಇವರೇ ಎಂಬುದಕ್ಕೆ ಇದು ಒಂದು ದೃಢವಾದಂತಹ ಆಧಾರವಾಗಿದೆ. ಏಕೆಂದ್ರೆ ಅಂದು ನಡೆದಂತ ಆ ಬೆಟ್ಟದ ರೂಪಾಂತರದ ಘಟನೆಯು ಯೇಸುವಿನ 2ನೇ ಬರೋಣಕ್ಕೆ ಒಂದು ಸೂಚನೆಯಾಗಿದೆ. ಅಲ್ಲಿ ಯೇಸು ಸ್ವಾಮಿ ಜೊತೆಲಿ ಮಾತಾಡ್ತಾ ಇದ್ದಂತ ಮೋಶೆ ಮತ್ತೆ ಎಲಿಯನೇ ಯೇಸುವಿನ 2ನೇ ಬರೋಣಕ್ಕೆ ಮುಂಚೆ ಬರುವಂತ 2 ಸಾಕ್ಷಿಗಳೆಂಬುದನ್ನು ನಮಗೆ ಇನ್ನು ದೃಢಪಡಿಸಿ ತೋರಿಸ್ತದೆ ಅಲ್ವಾ? ಆದ್ರೆ ಇನ್ನೂ ಕೆಲವರು ಹನೋಕ ಅಂತ ಯಾಕೆ ಭಾವಿಸ್ತಾರೆ, ಇದ್ರ ಬಗ್ಗೆ ನೋಡೋಣ. ಕೆಲವು ಕ್ರೈಸ್ತರು ಮತ್ತು ವೇದ ಸಂಶೋಧಕರು ಖಂಡಿತವಾಗಿ ಇದು ಮೋಶೆ ಅಂತ ಅಲ್ಲಪ್ಪ, ಬದಲಾಗಿ ಎಲಿಯಾ ಮತ್ತ ಹನೋಕನೇ ಬರ್ತಾರೆ ಎಂಬುದಾಗಿ ದೃಢವಾಗಿ ಒಂದು ಅಭಿಪ್ರಾಯವನ್ನು ಹೊಂದಿದ್ದಾರೆ. ಇದಕ್ಕೆ ಅವ್ರು ಹೇಳುವಂತ ಕಾರಣ ಏನಂದ್ರೆ ಈ 2 ಇತರರಂತೆ ಸಾಯದೆ ಪರಲೋಕಕ್ಕೆ ಎತ್ತಲ್ಪಟ್ಟಿರುವುದನ್ನು ತೋರಿಸ್ತಾರೆ.
ಇಬ್ರಿಯ 9:27 ಪ್ರಕಾರ ಒಂದು ಬಾರಿ ಸಾಯುವುದು ಮತ್ತು ತರುವಾಯ ನ್ಯಾಯ ತೀರ್ಪಿಗೆ ಒಳಗಾಗುವುದು ಮನುಷ್ಯರಿಗೆ ನೇಮಕವಾಗಿದೆ ಎಂಬ ವಾಕ್ಯವನ್ನು ತೋರಿಸಿ, ಮೋಶೆ ಈಗಾಗಲೇ ಸತ್ತು ಹೋಗಿರೋದ್ರಿಂದ ಅವನು ಮತ್ತೆ ಬರೋದಿಲ್ಲ, ಸಾಯದೆ ಎತ್ತಲ್ಪಟ್ಟಂತ ಎಲಿಯ ಮತ್ತೆ ಹನೋಕನೇ ಮತ್ತೆ ಈ ಲೋಕಕ್ಕೆ ಬಂದು ಸಾಯ್ತಾರೆ ಎಂಬುದಾಗಿ ಅವರು ವಾದಿಸ್ತಾರೆ. ಆದ್ರೆ ಅವರು ಸೂಚಿಸುವಂತ ಈ ಇಬ್ರಿಯ 9:27 ಎಲಿಯ ಮತ್ತೆ ಹನೋಕಗೆ ಮಾತ್ರ ಅಲ್ಲ, ಯೇಸುವಿನ ಬರೋಣದ ಸಮಯದಲ್ಲಿ ಎತ್ತಲ್ಪಡುವಂತ ಪರಿಶುದ್ಧವಾದಂತಹ ದೇವ ಮಕ್ಕಳಿಗೂ ಕೂಡ ಅದು ಅನ್ವಯವಾಗುತ್ತೆ ಅಲ್ವಾ. ಇಬ್ರಿಯ 9:21 ಹೇಳಿರುವುದಕ್ಕೆ ವಿರುದ್ಧವಾಗಿ ಸಾಯದೆ ಎತ್ತಲ್ಪಡುತ್ತಾರೆ ಎಂಬುದಾಗಿ 1 ಕೊರಿಂಥ 15:52-58 ಮತ್ತು 1 ಥೆಸಲೋನಿಕ 4:13-18 ನಾವು ನೋಡಬಹುದು. ಒಂದು ವಿಷಯವನ್ನ ಅವರು ಅರ್ಥ ಮಾಡ್ಕೋಬೇಕು. ಇಬ್ರಿಯ 11:5 ಪ್ರಕಾರ ಅನೋಕನು ಮರಣವನ್ನು ಕಾಣಬಾರದು ಎಂಬ ಕಾರಣಕ್ಕಾಗಿ ಎತ್ತಲ್ಪಟ್ಟನು ಎಂಬುದಾಗಿ. ಆದ್ರೆ ಪ್ರಕಟಣೆ 11:7-12 ನಾವು ನೋಡೋದಾದ್ರೆ ಬರಲಿರುವಂತ ಇಬ್ಬರು ಸಾಕ್ಷಿಗಳು ಸಾಯುವರು ಎಂಬುದಾಗಿ ಹೇಳಲಾಗಿದೆ. ಮರಣವನ್ನು ಕಾಣುವುದು ಅನೋಕನಿಗೆ ಅನುಚಿತವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಅನೋಕ ಅಲ್ಲ, ಎಲಿಯ ಮತ್ತೆ ಮೋಶೆಯೇ ಈ ಇಬ್ಬರು ಸಾಕ್ಷಿಗಳು. ಸರಳವಾಗಿ ಇಬ್ಬರು ಸಾಕ್ಷಿಗಳು ಯಾರಂತ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಪ್ರಕಟಣೆ 11:6 ತಿಳಿಸಲ್ಪಟ್ಟಂತ ಮಳೆ ಸುರಿಯದಂತೆ ಆಕಾಶವನ್ನು ಮುಚ್ಚುವಂತ ಆ ಒಂದು ಅದ್ಭುತವನ್ನು ಮಾಡಿರೋದು 1 ಅರಸು 11:1 ಪ್ರಕಾರ ಎಲಿಯನೇ. ಅದೇ ಸಮಯದಲ್ಲಿ ನೀರನ್ನು ರಕ್ತವನ್ನಾಗಿ ಮಾಡೋದಾಗಿರ್ಲಿ, ಇಲ್ಲಾಂದ್ರೆ ಭೂಮಿಯ ಮೇಲೆ ವ್ಯಾಧಿಗಳನ್ನು ತರುವಂತ ಆ ಒಂದು ಶಕ್ತಿಯನ್ನು ಹೊಂದಿರುವುದು ವಿಮೋಚನಾ ಕಾಂಡ 7ನೇ ಅಧ್ಯಾಯದ ಪ್ರಕಾರ ಮೋಶೆ ಎಂಬುದಾಗಿ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಆದ್ದರಿಂದ ಈ ಮೋಶೆ ಮತ್ತೆ ಎಲಿಯನೇ ಮಹಾ ಸಂಕಟದ ಸಮಯದಲ್ಲಿ ಯೆರೂಸಲೇಮಿನಲ್ಲಿ ಸೇವೆ ಮಾಡುವ ದೇವರ ಇಬ್ಬರು ಸಾಕ್ಷಿಗಳು ಎಂಬುದನ್ನು ನಾವು ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಇಬ್ಬರು ಸಾಕ್ಷಿಗಳು ಯಾರು ಎಂಬುದಕ್ಕೆ ಕೇಳಲ್ಪಟ್ಟಂತ ಪ್ರಶ್ನೆಗೆ ಸ್ಪಷ್ಟವಾದಂತ ಉತ್ತರ ಸಿಕ್ಕಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಇದೇ ರೀತಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ನಮ್ಮನ್ನ ಸಂಧಿಸ್ತೇನೆ. ಅಲ್ಲಿವರೆಗೂ ಸಿದ್ಧವಾಗಿರಿ, ಸಿದ್ಧಪಡಿಸಿರಿ. ನಮ್ಮ ಕರ್ತನಾದಂತ ಯೇಸು ಅತಿ ಬೇಗನೆ ಬರ್ಲಿಕ್ಕಿದ್ದಾರೆ.